ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳವರೆಗೆ ನಮ್ಮ ಜಗತ್ತನ್ನೇ ರೂಪಿಸಿರೋ ಈ ಲೋಹಗಳು ಎಲ್ಲಿಂದ ಬರುತ್ತೆ ಅಂತ ಎಂದಾದ್ರೂ ಯೋಚನೆ ಬಂದಿದ್ಯಾ? ಅದೆಲ್ಲ ಶುರುವಾಗೋದು ಒಂದು ಬಂಡೆಯಿಂದ. ಬನ್ನಿ, ಈ ಅದ್ಭುತ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಈ ಇಡೀ ಪಯಣದಲ್ಲಿ ನಾವು 5 ಮುಖ್ಯ ಹಂತಗಳನ್ನ ನೋಡೋಣ. ಮೊದಲಿಗೆ ಒಂದು ಬಂಡೆಯಿಂದ ಕಚ್ಚಾ ಲೋಹವನ್ನ ಹೇಗೆ ಹೊರಗೆ ತೆಗಿತಾರೆ ಅಂತ ಶುರು ಮಾಡಿ, ಆಮೇಲೆ ಬೇರೆ ಬೇರೆ ತರದ ಲೋಹಗಳನ್ನ ಹೊರತೆಗೆಯೋಕೆ ಇರೋ ವಿಭಿನ್ನ ವಿಧಾನಗಳನ್ನ ನೋಡೋಣ. ಆಮೇಲೆ ಅದನ್ನ ಪ್ಯೂರಿಫೈ ಮಾಡಿ ತುಕ್ಕು ಹಿಡಿದ ಹಾಗೆ ಹೇಗೆ ಕಾಪಾಡೋದು ಮತ್ತು ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡೋಕೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸರಿ, ಹಾಗಿದ್ರೆ ನಮ್ಮ ಪಯಣದ ಮೊದಲ ಭಾಗ ಶುರು ಮಾಡೋಣ. ಎಲ್ಲದಕ್ಕೂ ಆರಂಭ ಭೂಮಿಯ ಆಳದಲ್ಲಿ ಅಡಗಿರುವ ಆ ಕಚ್ಚಾ ಲೋಹ. ಒಂದು ಸಾಮಾನ್ಯ ಕಲ್ಲು ಅದ್ ಹೇಗೆ ಒಂದು ಬೃಹತ್ ಗಗನಚುಂಬಿ ಕಟ್ಟಡ ಆಗೋಕ್ ಸಾಧ್ಯ? ಆ ಇಡೀ ರೂಪಾಂತರದ ಮೊದಲನೇ ಮತ್ತು ಬಹುಮುಖ್ಯ ಹೆಜ್ಜೆ ಅಂದ್ರೆ ಆ ಬಂಡೆಯೊಳಗೆ ಬೆರೆತು ಹೋಗಿರೋ ಅಮೂಲ್ಯವಾದ ಲೋಹವನ್ನ ಅದರಿಂದ ಬೇರ್ಪಡಿಸೋದು. ನೋಡಿ, ನಾವು ಗಣಿಯಿಂದ ಬಂಡೆಯನ್ನ ತೆಗೆದಾಗ ಅದರಲ್ಲಿ 2 ತರದ ವಸ್ತುಗಳಿರುತ್ತೆ. ಒಂದು ನಮಗೆ ಬೇಕಾಗಿರೋ ಲೋಹವನ್ನ ಹೊಂದಿರೋ ಅದಿರು, ಇನ್ನೊಂದು ಅದರ ಜೊತೆ ಸೇರ್ಕೊಂಡಿರೋ ಮರಳು, ಮಣ್ಣು, ಕಲ್ಲಿನ ಚೂರುಗಳು ಅಂದ್ರೆ ಬೇಡವಾದ ವಸ್ತು. ಇದಕ್ಕೆ ಗ್ಯಾಂಗ್ ಅಂತ ಕರೀತಾರೆ. ನಮ್ಮ ಮೊದಲ ಕೆಲ್ಸ ಈ ಗ್ಯಾಂಗಿಂದ ನಮಗೆ ಬೇಕಾದ ಅದಿರನ್ನ ಬೇರ್ಪಡಿಸೋದು. ಆದ್ರೆ ವಿಷಯ ಅಷ್ಟು ಸುಲಭ ಇಲ್ಲ. ಎಲ್ಲಾ ಲೋಹಗಳನ್ನು ಒಂದೇ ರೀತಿ ಹೊರತೆಗೆಯಕ್ಕಾಗಲ್ಲ. ಕೆಲವು ಲೋಹಗಳು ತುಂಬಾನೇ ಸುಲಭವಾಗಿ ಸಿಕ್ಬಿಡುತ್ತೆ, ಆದ್ರೆ ಇನ್ನು ಕೆಲವು ಬಹಳ ಹಠಮಾರಿ. ಒಂದು ಲೋಹವನ್ನ ಹೊರತೆಗೆಯೋದು ಎಷ್ಟು ಕಷ್ಟ ಅನ್ನೋದು ಅದರ ರಾಸಾಯನಿಕ ಸ್ವಭಾವದ ಮೇಲೆ ಅವಲಂಬಿಸಿರುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು? ಕೆಲವು ಲೋಹಗಳು ಅವು ತುಂಬಾನೇ ಸ್ನೇಹಜೀವಿಗಳು, ಬೇರೆ ಧಾತುಗಳ ಜೊತೆ ಗಟ್ಟಿಯಾಗಿ ಅಂಟುಕೊಂಡ್ಬಿಡ್ತವೆ. ಇನ್ನು ಕೆಲವು ಅವುಗಳಿಗೆ ಒಂಟಿಯಾಗಿರೋದಕ್ಕೆ ಇಷ್ಟ. ಅವು ಬೇರೆ ಧಾತುಗಳ ಜೊತೆ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿವೆ ಅನ್ನೋದ್ರ ಮೇಲೆ ನಾವು ಅವುಗಳನ್ನ ಕಡಿಮೆ, ಮಧ್ಯಮ ಮತ್ತೆ ಅಧಿಕ ಕ್ರಿಯಾಶೀಲ ಲೋಹಗಳು ಅಂತ 3 ಗುಂಪುಗಳಾಗಿ ವಿಂಗಡಿಸ್ಬೋದು. ಈ ಪಾದರಸದಂತಹ ಅತೀ ಕಡಿಮೆ ಕ್ರಿಯಾಶೀಲತೆ ಇರೋ ಲೋಹಗಳನ್ನೇ ತಗೊಳ್ಳಿ. ಅವುಗಳು ತಮ್ಮ ಅದಿರಿನ ಜೊತೆ ಅಷ್ಟೇನು ಬಲವಾಗಿ ಅಂಟ್ಕೊಂಡಿರಲ್ಲ. ಹಾಗಾಗಿ ಅವನ್ನ ಸುಮ್ಮನೆ ಗಾಳಿಯಲ್ಲಿ ಬಿಸಿ ಮಾಡಿದ್ರೆ ಸಾಕು, ಶುದ್ಧಲೋಹ ಸಲೀಸಾಗಿ ಬೇರೆ ಆಗ್ಬಿಡುತ್ತೆ. ಆದ್ರೆ ಮಧ್ಯಮ ಕ್ರಿಯಾಶೀಲತೆ ಇರೋ ಲೋಹಗಳ ಕಥೆ ಸ್ವಲ್ಪ ಬೇರೆ. ಅವು ಹೆಚ್ಚಾಗಿ ಸಲ್ಫೈಡ್ ಅಥವಾ ಕಾರ್ಬೋನೇಟ್ ರೂಪದಲ್ಲಿ ಸಿಗ್ತವೆ. ಲೋಹವನ್ನ ಪಡೆಯೋದಕ್ಕೂ ಮುಂಚೆ ಈ ಸಂಯುಕ್ತಗಳನ್ನ ಮೊದಲು ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು. ಇದಕ್ಕಾಗಿಯೇ ಗಾಳಿಯ ಜೊತೆ ಸೇರಿಸಿ ಬಿಸಿ ಮಾಡುವ ಹುರಿಯುವಿಕೆ ಅಥವಾ ಕಡಿಮೆ ಗಾಳಿಯಲ್ಲಿ ಬಿಸಿ ಮಾಡುವ ಕಾಸುವಿಕೆ ಅನ್ನೋ ಪ್ರಕ್ರಿಯೆಗಳನ್ನ ಬಳಸ್ತಾರೆ. ಒಮ್ಮೆ ಆಕ್ಸೈಡ್ ರೆಡಿಯಾದ್ಮೇಲೆ ಇನ್ನಷ್ಟು ಕ್ರಿಯಾಶೀಲ ಆಗಿರೋ ಲೋಹವನ್ನ ಬಳಸಿ ಆ ಆಮ್ಲಜನಕವನ್ನ ಕಸಿದುಕೊಳ್ಳಲಾಗತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಥರ್ಮೈಟ್ ಕ್ರಿಯೆ. ಇಲ್ಲಿ ಅಲ್ಯೂಮಿನಿಯಂ ಬಳಸಿ ಕಬ್ಬಿಣದ ಆಕ್ಸೈಡ್ನಿಂದ ಕಬ್ಬಿಣವನ್ನ ಬೇರ್ಪಡಿಸ್ತಾರೆ. ಗೊತ್ತಾ, ಈ ಕ್ರಿಯೆ ಎಷ್ಟೊಂದು ಶಕ್ತಿಯುತ ಅಂದ್ರೆ ಅದರಿಂದ ಬರೋ ಶಾಖದಲ್ಲೇ ರೈಲ್ವೆ ಹಳಿಗಳನ್ನ ಬೆಸೆಯಬಹುದು. ಇನ್ನು ಕೊನೆಯದಾಗಿ ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳು. ಇವು ಆಮ್ಲಜನಕವನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀವಂದ್ರೆ ಕೇವಲ ಬಿಸಿ ಮಾಡೋದ್ರಿಂದಾಗ್ಲಿ ಅಥವಾ ಬೇರೆ ರಾಸಾಯನಿಕ ಹಾಕೋದ್ರಿಂದಾಗ್ಲಿ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ನಮ್ಗೆ ಬೇಕಾಗಿರೋದು ವಿದ್ಯುತ್ ಶಕ್ತಿಯ ಅಗಾಧ ಶಕ್ತಿ. ಆ ಫೋರ್ಸ್ ಬಳಸಿ ಮಾತ್ರ ಅವನ್ನ ಬೇರ್ಪಡಿಸೋಕೆ ಸಾಧ್ಯ. ಸರಿ, ನಾವೀಗ ಅದಿರಿನಿಂದ ಲೋಹವನ್ನ ಬೇರ್ಪಡಿಸಿದ್ದಾಯ್ತು. ಆದ್ರೆ ಅದು ಇನ್ನೂ 100ಕ್ಕೆ 100 ಶುದ್ಧವಾಗಿಲ್ಲ. ನಮ್ಮ ಮುಂದಿನ ಹಂತ ಈ ಕಚ್ಚಾ ಲೋಹವನ್ನ 99.9% ಪಕ್ಕಾ ಶುದ್ಧ ವಸ್ತುವನ್ನಾಗಿ ಪರಿವರ್ತಿಸುವುದು ಹೇಗೆ ಅಂತ ನೋಡೋಣ. ಈ ಶುದ್ಧೀಕರಣಕ್ಕೆ ಬಳಸೋ ಅತ್ಯಂತ ಸಾಮಾನ್ಯ ವಿಧಾನ ಅಂದ್ರೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಇದೊಂದು ತುಂಬಾನೇ ಆಸಕ್ತಿಕರ ಪ್ರಕ್ರಿಯೆ. ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಬಳಸಿ ಅಶುದ್ಧ ಲೋಹವನ್ನ ಕರಗಿಸಿ ಅದರಲ್ಲಿರೋ ಶುದ್ಧ ಲೋಹವನ್ನ ಮಾತ್ರ ಸೆಪರೇಟ್ ಆಗಿ ಒಂದ್ಕಡೆ ಶೇಖರಿಸಲಾಗತ್ತೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಟೆಕ್ನಾಲಜಿಯಲ್ಲಿ ಅವಲಂಬಿಸಿರೋ ಎಷ್ಟೋ ಲೋಹಗಳು, ಉದಾಹರಣೆಗೆ ವೈರಿಂಗ್ಗೆ ಬಳಸೋ ತಾಮ್ರ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ಗೆ ಬಳಸೋ ಚಿನ್ನ, ಇವೆಲ್ಲವೂ ಈ ವಿಧಾನದಿಂದಲೇ ತಮ್ಮ ಶುದ್ಧತೆಯನ್ನ ಪಡೆದುಕೊಳ್ಳೋದು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಶುದ್ಧವಾದ ಲೋಹವನ್ನ ತಯಾರಿಸಿದ್ವಿ ಅಲ್ವಾ? ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಪ್ರಕೃತಿಗೆ ಶುದ್ಧ ಲೋಹಗಳು ಅಂದ್ರೆ ಯಾಕೋ ಇಷ್ಟ ಇಲ್ಲ. ಅದು ತಕ್ಷಣವೇ ಅವುಗಳನ್ನ ಮತ್ತೆ ತಮ್ಮ ಹಳೆಯ ರೂಪಕ್ಕೆ ಅಂದ್ರೆ ಅದಿರಿನ ರೂಪಕ್ಕೆ ವಾಪಸ್ ತರೋಕೆ ಪ್ರಯತ್ನ ಮಾಡುತ್ತೆ. ಪ್ರಕೃತಿಯ ಈ ಪ್ರಯತ್ನವನ್ನೇ ನಾವು ಸಂಕ್ಷಾರಣ ಅಥವಾ ಸಾಮಾನ್ಯವಾಗಿ ತುಕ್ಕು ಹಿಡಿಯೋದು ಅಂತ ಕರಿತೀವಿ. ಬೆಳ್ಳಿ ಪಾತ್ರೆ ಕಪ್ಪಾಗೋದು,
ತಾಮ್ರದ ನಾಣ್ಯ ಹಸಿರು ಬಣ್ಣಕ್ಕೆ ತಿರುಗೋದು ಅಥವಾ ಕಬ್ಬಿಣದ ಮೇಲೆ ಕಂದು ಬಣ್ಣದ ತುಕ್ಕು ಹಿಡಿಯೋದು ಇವೆಲ್ಲವೂ ಇದೇ ಪ್ರಕ್ರಿಯೆಯ ಬೇರೆ ಬೇರೆ ಮುಖಗಳು. ಹಾಗಿದ್ರೆ ಈ ಕಬ್ಬಿಣ ತುಕ್ಕು ಹಿಡಿಯೋಕೆ ಅಸಲಿ ಕಾರಣವಾದ್ರೂ ಏನು? ಇದನ್ನ ತಿಳ್ಕೊಳ್ಳಕ್ಕೆ ಒಂದು ಸರಳ ಪ್ರಯೋಗ ಇದೆ. 3 ಪ್ರಣಾಳಗಳಲ್ಲಿ ಮೊಳೆಗಳನ್ನ ಹಾಕ್ತಾರೆ. ಮೊದಲನೇದ್ರಲ್ಲಿ ನೀರು ಮತ್ತು ಗಾಳಿ ಎರಡೂ ಇರತ್ತೆ. ಎರಡನೇದ್ರಲ್ಲಿ ಬರೀ ನೀರು ಅಂದ್ರೆ ಗಾಳಿ ಇರಲ್ಲ. ಇನ್ನು ಮೂರನೇದ್ರಲ್ಲಿ ಬರೀ ಒಣಗಾಳಿ ಅಂದ್ರೆ ನೀರಿರಲ್ಲ. ಮತ್ತು ಫಲಿತಾಂಶ ತುಂಬಾ ಸ್ಪಷ್ಟವಾಗಿತ್ತು. ಯಾವ ಪ್ರಣಾಳದಲ್ಲಿ ಗಾಳಿ ಮತ್ತು ನೀರು ಎರಡೂ ಇತ್ತೋ ಅದರಲ್ಲಿದ್ದ ಮೊಳೆಗಳು ಮಾತ್ರ ತುಕ್ಕು ಹಿಡಿದವು. ಇದರಿಂದ ಏನ್ ಗೊತ್ತಾಗತ್ತೆ? ಕಬ್ಬಿಣ ತುಕ್ಕು ಹಿಡಿಯೋಕ್ಕೆ ಆಮ್ಲಜನಕ ಮತ್ತು ನೀರು ಎರಡೂ ಬೇಕೇ ಬೇಕು. ಓಕೆ, ಈಗ ನಮ್ಗೆ ಶತ್ರು ಯಾರು ಅಂತ ಗೊತ್ತಾಯಿತು. ತುಕ್ಕು ಹಿಡಿಯೋಕೆ ಗಾಳಿ ಮತ್ತು ನೀರು ಕಾರಣ. ಹಾಗಿದ್ರೆ ಈ ನೈಸರ್ಗಿಕ ಪ್ರಕ್ರಿಯೆಯಿಂದ ನಮ್ಮ ಲೋಹಗಳನ್ನ ಕಾಪಾಡೋಕೆ ಅಷ್ಟೇ ಅಲ್ಲ, ಅವುಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಮನುಷ್ಯರು ಕಂಡುಹಿಡಿದಿರೋ ಸೂಪರ್ ಐಡಿಯಾಗಳೇನು? ಬನ್ನಿ ನೋಡೋಣ. ಲೋಹಗಳನ್ನ ಬಲಪಡಿಸೋಕೆ ಇರೋ ಉತ್ತಮ ವಿಧಾನಗಳಲ್ಲಿ ಒಂದು ಮಿಶ್ರಲೋಹ ಅಥವಾ ಅಲಾಯ್ ತಯಾರಿಸೋದು. ಅಂದ್ರೆ ಏನು? ಸಿಂಪಲ್, ಒಂದು ಲೋಹದ ಜೊತೆ ಇನ್ನೊಂದು ಲೋಹವನ್ನಾಗ್ಲಿ ಅಥವಾ ಕಾರ್ಬನ್ನಂತಹ ಅಲೋಹವನ್ನಾಗಲಿ ಮಿಕ್ಸ್ ಮಾಡಿ ಒಂದು ಹೊಸ, ಮೊದಲಿಗಿಂತ ಉತ್ತಮ ಗುಣಗಳಿರೋ ವಸ್ತುವನ್ನ ಸೃಷ್ಟಿಸೋದು. ಉದಾಹರಣೆಗೆ ಶುದ್ಧ ಕಬ್ಬಿಣ. ಅಚ್ಚರಿ ಆಗ್ಬೋದು, ಅದು ತುಂಬಾನೇ ಮೃದುವಾಗಿರುತ್ತೆ. ಆದ್ರೆ ಅದಕ್ಕೆ ಕೇವಲ ಸ್ವಲ್ಪ ಪ್ರಮಾಣದ ಕಾರ್ಬನ್ ಸೇರಿಸಿದ ತಕ್ಷಣ ಅದು ನಮಗೆಲ್ಲ ಗೊತ್ತಿರೋ ಅಷ್ಟು ಗಟ್ಟಿಯಾದ ಬಲವಾದ ಉಕ್ಕಾಗಿ ಬದಲಾಗುತ್ತೆ. ಇದೇ ಕಾರಣಕ್ಕೆ 24 ಕ್ಯಾರೆಟ್ ಶುದ್ಧ ಚಿನ್ನ ಕೂಡ ತುಂಬಾನೇ ಮೃದು. ಅದರಿಂದ ಒಡವೆ ಮಾಡಿದ್ರೆ ಬೇಗ ಹಾಳಾಗತ್ತೆ. ಅದಕ್ಕೆ ಅದನ್ನ ಗಟ್ಟಿ ಮಾಡೋಕೆ ಬೆಳ್ಳಿ ಅಥವಾ ತಾಮ್ರದ ಜೊತೆ ಮಿಕ್ಸ್ ಮಾಡಿ 22 ಕ್ಯಾರೆಟ್ ಚಿನ್ನವನ್ನ ಮಾಡ್ತಾರೆ. ಆಗ ಅದಕ್ಕೆ ಬಾಳಿಕೆ ಬರುತ್ತೆ. ಮಿಶ್ರಲೋಹಗಳ ತಾಕತ್ತಿಗೆ ಒಂದು ಬೆರಗುಗೊಳಿಸು ಉದಾಹರಣೆ ಅಂದ್ರೆ ದೆಹಲಿಯ ಈ ಕಬ್ಬಿಣದ ಸ್ತಂಭ. ಯೋಚ್ನೆ ಮಾಡಿ, 1600 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಎಂಥ ಅದ್ಭುತವಾದ ಮಿಶ್ರಲೋಹವನ್ನ ತಯಾರಿಸಿದ್ರು ಅಂದ್ರೆ ಇವತ್ತಿಗೂ ಅದು ಅಷ್ಟೇನೂ ತುಕ್ಕು ಹಿಡಿಯದೆ ಗಟ್ಟಿಯಾಗಿ ನಿಂತಿದೆ. ಇದು ನಿಜಕ್ಕೂ ಪ್ರಾಚೀನ ಲೋಹಶಾಸ್ತ್ರದ ಒಂದು ಅದ್ಭುತ. ಹೀಗೆ ಒಂದು ಸಾಮಾನ್ಯ ಕಲ್ಲಿನಿಂದ ಶುರುವಾಗಿ ತುಕ್ಕಿನ ಸವಾಲನ್ನ ಮೆಟ್ಟಿ ನಿಂತು ಒಂದು ಬಲಿಷ್ಠ ಮಿಶ್ರಲೋಹವಾಗಿ ಬದಲಾಗೋ ಈ ಪಯಣ, ಇದು ಮನುಷ್ಯನ ಬುದ್ಧಿವಂತಿಕೆಗೆ, ಅವನ ನಿರಂತರ ಪ್ರಯೋಗಶೀಲತೆಗೆ ಒಂದು ದೊಡ್ಡ ಸಾಕ್ಷಿ. ನಾವು ಸಾವಿರಾರು ವರ್ಷಗಳಿಂದ ಲೋಹಗಳನ್ನ ಬಳಸ್ತಾ ಬಂದಿದ್ದೀವಿ. ಆದ್ರೆ ಭವಿಷ್ಯವನ್ನ ಕಟ್ಟೋಕೆ ನಾವು ಇನ್ನೂ ಎಂತೆಂತಹ ಹೊಸ ವಸ್ತುಗಳನ್ನ ಸೃಷ್ಟಿಸಬಹುದೆಂಬ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ?